ಬೆಂಗಳೂರಲ್ಲಿ ಮತ್ತೆ ಕಂಟ್ರಿ ಬಂದೂಕಿನ ಸದ್ದು ಕೇಳ್ತಾ ಇದೆ. ಟ್ರಿಗರ್ ಮೇಲೆ ಕೈ ಇಟ್ಟಿದ್ದ ಅಷ್ಟು ಕೈಗಳು ಕಂಬಿ ಹಿಂದೆ ಬಂದಿಯಾಗಿವೆ. ಅಕಸ್ಮಾತ್ ಪೊಲೀಸರು ಹೆಣದ ಬಲೆಗೆ ಬೀಳದೆ ಇದ್ದಿದ್ರೆ ಎಂತ ಅನಾಹುತ ಆಗ್ತಾ ಇತ್ತು ಗೊತ್ತಾ? ಹೇಳ್ತೀವಿ ಕಂಟ್ರಿ ಪಿಸ್ತೂಲ್ನಲ್ಲಿ. ನೀವು ನೋಡ್ತಾ ಇದ್ರೆ ಅಶ್ವವೇಗ ವಿಶೇಷ ಕಾರ್ಯಕ್ರಮ ಕಂಟ್ರಿ ಪಿಸ್ತೂಲ್. ನಾನ್ ರೋಹಿತ್. ಬೆಂಗಳೂರು ಎಂತೆಂತೆಲ್ಲ ಭೂಗತ ಪಾಪಿಗಳನ್ನ ನೋಡಿದೆ. ಅಂಥವ್ರಿಗೆಲ್ಲ ಭೂಗತ ಲೋಕವೇ ಟಾಟಾ ಹೇಳಿ ಕಳಿಸಿದೆ. ಪೊಲೀಸರು ಇಂಥ ವಿಚಾರಗಳಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಭೂಗತ ಲೋಕವನ್ನ ಆಳಬೇಕು ಅಂತ ಬಂದವರ ಹೆಡೆಮುರಿಯನ್ನ ಕಟ್ತಿದ್ದಾರೆ. ಬೆಂಗಳೂರಿಗೆ ಬಂದಿದ್ದ ಕಂಟ್ರಿ ಬ್ರಾಂಡ್ ಲಾಕ್ ಆಗಿದೆ ಗೊತ್ತಾ? ಎಲ್ಲಿದೆ ನೋಡಿ. ಹೌದು, ಕಂಟ್ರಿ ಪಿಸ್ತೂಲ್ಗೆ ಯಾವುದೇ ಆಳಾಗಲ ಇಲ್ಲ, ಬೇಕು ಬೇಡ ಇಲ್ಲ, ಅನ್ಸಿದ್ದನ್ನ ಮಾಡುವುದಕ್ಕೆ ಸಿದ್ಧವಿರುವ ಕಂಟ್ರಿ ಬ್ರ್ಯಾಂಡ್. ಎಚ್ಚರವಾಗಿರಬೇಕು. ಇದೊಮ್ಮೆ ಮಣ್ಣಿಗೆ ತಾಗಿದ್ರೆ ಕಂಟ್ರಿ ಕದಿಮರ ಸ್ನೇಹ ಬೆಳೆಸಿದ್ರೆ ಮುಂದೆ ನಡೆಯೋದು ಮಾತ್ರ ಭಯಾನಕ. ಅದ್ಯಾರ ಪ್ರಾಣವನ್ನ ಹೀರುವುದಕ್ಕೆ ಬೆಂಗಳೂರಿನತ್ತ ಆ 9 ಗುಂಡುಗಳು 2 ಕಂಟ್ರಿ ಪಿಸ್ತೂಲ್ ಬೆಂಗಳೂರಿಗೆ ಬಂದಿದ್ವು. ಬಟ್ ಸಿಸಿಬಿ ವಾಸನೆ ಹಿಡಿದು ಪೊಲೀಸ್ ಪಾಠ ಹೇಳಿದ್ದಾರೆ. ಬೆಂಗಳೂರು ಎಷ್ಟು ಬೆಳೆದಿದೆ ಅಲ್ವಾ, ಏನ್ ಮಾಡಿದ್ರು ಗೊತ್ತಾಗಲ್ಲ ಅಂದುಕೊಂಡು ಬೆಂಗಳೂರಿನ ರೌಡಿಗಳು ಮಹಾರಾಷ್ಟ್ರದ ಕಂಟ್ರಿ ಪಿಸ್ತೂಲ್ ವ್ಯಾಪಾರಸ್ಥರಿಗೆ ಗನ್ ಬೇಕು ಅಂದ್ರೆ ಸೀದಾ ಅಲ್ಲಿಂದ ಕಾರನ್ನ ಹತ್ತಿಕೊಂಡು 2 ಪಿಸ್ತೂಲ್ 9 ಗುಂಡನ್ನ ಪಾನ್ ಮಸಾಲವನ್ನ ಅಗಿದು ಉಗಿದಷ್ಟೇ ಈಸಿಯಾಗಿ ತೆಗೆದುಕೊಂಡು ಬೆಂಗಳೂರನ್ನ ತಲುಪಿದ್ರು. ಚೂರು ಸಿಟಿ ಆಚೆಗೆ ಉಲ್ಲಾಳ ಮೇನ್ ರೋಡ್ ನಲ್ಲಿ ತಮ್ಮ ಸಂತೆಯನ್ನ ತೆರೆದು ಮುಂದಿಟ್ಟುಕೊಂಡು ಬಂದೂಕಿನ ವ್ಯಾಪಾರ ಶುರು ಮಾಡಿದ್ದಾರೆ. ತರ ಹೇಳಿದ್ದ ರೌಡಿಗಳು ಕೂಡ ಬಂದೂಕಿಡಿದು ಮೆರೆಯುವ ಖುಷಿಯಲ್ಲಿ ಹೊರಟಿದ್ದಾರೆ. ಆದ್ರೆ ಅಷ್ಟರೊಳಗೆ ಅಪರಾಧ ದಳದ ಇನ್ಸ್ಪೆಕ್ಟರ್ ಎಸ್ ಮಹದೇವಯ್ಯ ಅವರಿಗೆ ಒಂದು ಮೆಸೇಜ್ ಬರುತ್ತೆ. ಬೆಂಗಳೂರಿಗೆ ಮಹಾರಾಷ್ಟ್ರದಿಂದ ಕಂಟ್ರಿ ಬ್ರ್ಯಾಂಡ್ ಬೆಂಗಳೂರಿಗೆ ಬಂದಿದೆ ಅಂತ. ಅಲ್ಲಿಗೆ ಅಲರ್ಟ್ ಆದ ದೇವಯ್ಯ ಅವರ ತಂಡ ಲಾಕ್ ಮಾಡಿದೆ. ಒಬ್ಬ 31 ವರ್ಷದ ಸತೀಶ್ ಮಾನೆ, ಮತ್ತೊಬ್ಬ 30 ವರ್ಷದ ಮಲ್ಲಿಕ್ ಸಲೀಂ ಶೇಖ್. ಇದರಲ್ಲಿ ಆರೋಪಿ ಸತೀಶ್ ಮಾನೆ ಈ ದಂಧೆಯಲ್ಲಿ ಕಾಯಮಾಗಿ ಹೋಗಿದ್ದಾನೆ. ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ಮತ್ತು ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ 5 ಪ್ರಕರಣಗಳಿವೆ. ದೇಹ ನೋಡ್ರಿ ಎಲ್ಲೆಲ್ಲ ಬೆಳೆಯುತ್ತೆ. ಸತೀಶ್ ಜೈಲಿನಲ್ಲಿದ್ದಾಗ ಚೋಟು ಎನ್ನುವ ಸ್ಮಗ್ಲರ್ ಪರಿಚಯವಾಗಿದ್ದ. ಅಲ್ಲಿಂದ ಇಬ್ರು ಹೊರಬಂದು ಬೇಕಾದವರಿಗೆಲ್ಲ ಕಂಟ್ರಿ ಪಿಸ್ತೂಲ್ ಮಾರುತ್ತಿದ್ದ. ಈಗ ಅದೇ ಚೋಟುವಿನ ಹುಕುಂಗೆ ಬೆಂಗಳೂರಿಗೆ ಕಂಟ್ರಿ ಪಿಸ್ತೂಲ್ ಮಾರೋದಕ್ಕೆ ಬಂದಿದ್ರು ಎನ್ನಲಾಗಿದೆ. ಸದ್ಯಕ್ಕೆ ಆರೋಪಿ ಕಿಂಗ್ ಪಿನ್ ಚೋಟು ಅಬೇಸಾಗಿದ್ದಾನೆ. ಪೊಲೀಸರು ಹಿಂದೆ ಬಿದ್ದಿದ್ದಾರೆ. ಯಾರಿಗ್ ಮಾರೋದಿಕ್ ಬಂದಿದ್ರು, ಇಲ್ಲಿಂದ ಅಲ್ಲಿಗೆ ಹೇಗ್ ಲೀಕು ಅನ್ನೋದನ್ನ ಪೊಲೀಸರೇ ಹೇಳಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ.